ಥಿಯೇಟ್ರಿಗೆ ಹೋಗೋಣ ಅಂದ್ರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದ್ರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದ್ರೆ ಸೆಕ್ಯೂರಿಟಿ ಬಿಡಲ್ಲ. ದಿನ ಬೆಳಗಾದ್ರೆ ಸಾಕು ಇಂಥ ಡೈಲಾಗ್ಗಳನ್ನ ಹೊಡಿತಾ ತನ್ನ ಎದುರಿಗೆ ಸಿಕ್ಕವರ ತಲೆ ತಿಂತಾನೆ ಈ ನಮ್ ತಲೆಹರ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಖತೆ ದೊರೆಯದ ಕಾಂತ. ಯುನೋ ಟುಡೇ ನಮಗೆ ತಿದ್ದಿ ಬುದ್ಧಿ ಹೇಳಿ ಜೀವನ ಪಾಠ ಕಲಿಸಿಕೊಟ್ಟ ಟೀಚರ್ಸ್ ಡೇ ಕಾಂತ, ಟೀಚರ್ಸ್ ಡೇ. ನಾನು ಚಡ್ಡಿ ಹಾಕಿದಾಗ ABCD ಕಲಿಸಿದ್ದು ಶಿಕ್ಷಕರೇ. ಇವತ್ತು ಹೀಗೆ ವಿಧಾನಸೌಧದ ಸುತ್ತ ಗಿರ್ಕಿ ಹೊಡಿತಾ ಕೆಲಸ ಮಾಡದೇ ಇರೋ ನಾನ್ ಸೆನ್ಸ್ ಲೀಡರ್ಗಳ ಕಾಲನ್ನ ಎಳೆಯೋದನ್ನ ಕಲಿಸಿಕೊಟ್ಟವರೇ ಟೀಚರ್ಸ್, ನಮ್ಮ ಟೀಚರ್ಸ್ ಕಾಂತ. ಅದಕ್ಕಾಗಿ ನಮಗೆಲ್ಲ ಜೀವನ ಪಾಠ ಕಲಿಸಿಕೊಟ್ಟ ಎಲ್ಲ ಟೀಚರ್ಸ್ಗಳಿಗೆ ಒಂದು ಬಿಗ್ ಸಲ್ಯೂಟ್ ಹೊಡಿತಾ ಇವಾಗ ನಡಿ ಕಾಂತ. ಒನ್ಸ್ ಅಗೇನ್ ನಮ್ಮ ಸತ್ಯ ಹರಿಶ್ಚಂದ್ರ ಗೌಡ್ರು ಮುಂದಿನ ಎಲೆಕ್ಷನ್ನಲ್ಲಿ ಯಾವ್ಯಾವ ಜಾತಿಯವರು ಯಾವ್ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ಭವಿಷ್ಯ ಹೇಳಿದ್ದಾರಂತೆ. ಜಸ್ಟ್ ಒಂದ್ಸಾರಿ ಕೇಳ್ಕೊಂಡ್ ಬರೋಣ. ನಡಿ ಕಾಂತ ನಡೆ. ಏನ್ರಿಪ್ಪ ನಮ್ಮ ಸತ್ಯ ಹರಿಶ್ಚಂದ್ರ ಗೌಡ್ರು ಇಲ್ಲೇ ಅದಾರಲ್ಲ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಓಕೆ ಸ್ಟಾಪ್ ಸ್ಟಾಪ್. ಗೌಡ್ರ ಇವತ್ತಿನ ಸ್ಪೆಷಲ್ ಏನೇನಂತ ನಿಮ್ಮ ಅಮೂಲ್ಯ ಡಾಕ್ಯುಮೆಂಟ್ಸ್ ನಿಂದ ನೋಡ್ಕೊಂಡು ಸ್ವಲ್ಪ ಹೇಳ್ಪ. ನೀವು ಕರ್ನಾಟಕದ ರಾಜ್ಯದ ಕೇಳ್ತಾ ಇದ್ದೀರಾ? ಹೌದ್ರಿ, ಕರ್ನಾಟಕದ ಬಗ್ಗೆನೇ ಕೇಳಿದ್ದು. ನಾವು ಫಸ್ಟ್ ಕುರುಬರಲ್ಲಿ ತಗೊಳ್ಳೋಣ. ಓಕೆ, ಅವರಲ್ಲಿ ಇಬ್ರು ಬಲಶಾಲಿಯಾದಂತ ಒಂದು ನಾಯಕರು. ಹೌದು ಬಿಡ್ರಿ. ಒಂದು ನಮ್ಮ ಶಿವಮೊಗ್ಗದ ಈಶ್ವರಪ್ಪ ಅವರು, ಈಗಿನ ಉಪಮುಖ್ಯಮಂತ್ರಿಗಳು ಮತ್ತು ಜನೋನ್ರಾಗಿಗಳು. ಕರೆಕ್ಟು. ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ 2-3 ಸಲ ಉಪಮುಖ್ಯಮಂತ್ರಿ ಆದರು. ಕರೆಕ್ಟು. ಅವರು ಅನುಭವಿಗಳು, ಅವರು ಬೇಕಾದಷ್ಟು ಪಕ್ಷಗಳು ನೋಡಿ ಬಂದಿರೋರು, ಬೇಕಾದಷ್ಟು ಜನಗಳು. ಓಹೋ, ಮುಂದೆ ಈಗೇನಾಗಿದೆ, ಅವರಿಬ್ಬರಲ್ಲಿ ಓಟುಗಳು ಸಮನಾಗಿ ಹಂಚಿ ಹೋಗ್ತಾರೆ. ಓಕೆ, ಜನ ಇವತ್ತು ಕುರುಬ ಜನಾಂಗದವರು ಈಶ್ವರಪ್ಪನ ಗುರ್ತಿಸಿದ್ದಾರೆ. ಕರೆಕ್ಟು. ಮುಂದೆ ಸಿದ್ದರಾಮಯ್ಯ ಮತ್ತು H. ವಿಶ್ವನಾಥ್ರವರನ್ನು ಗುರ್ತಿಸಿದ್ದಾರೆ. ಓ ಹಂಗ. ಇನ್ನು ಮತ್ತೆ ದಲಿತರಲ್ಲಿ ಬಿಜೆಪಿ, ಕಾಂಗ್ರೆಸ್, ಜನತಾದಳ 3 ಜನಕ್ಕೆ ಓಟು ಹಂಚಿ ಹೋಗ್ತದೆ. ಅಬ್ಬಬ್ಬಾ. ಇನ್ನು ಒಕ್ಕಲಿಗರಲ್ಲಿ 3 ಜನಕ್ಕೂ ಓಟ್ ಹಂಚಿ ಹೋಗ್ತದೆ, ಬಿಜೆಪಿ, ದಳ ಮತ್ತು ಕಾಂಗ್ರೆಸ್. ಮುಸ್ಲಿಮ್ಸ್ ಕರೆಕ್ಟು. ಅವ್ರದ್ದೇನು ಕತೆ? ಅರ್ಧ ದಳಕ್ಕೆ ಹಾಕ್ತಾರೆ, ಅರ್ಧ ಕಾಂಗ್ರೆಸ್ಸಿಗೆ ಹಾಕ್ತಾರೆ. ಇನ್ನು ಉಳಿದಿರೋದೇ ನಿರ್ಣಾಯಕವಾದಂಥ ಮತ ವೀರಶೈವರು ಯಾರಿಗೆ ಮತ ಹಾಕ್ತಾರೆ? ಇವತ್ತು ಬಿಜೆಪಿ ಒಳಗೆ ಜನಪ್ರಿಯರಾದಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದಾರೆ, ಇವತ್ತು ಅವ್ರ ನಾಯಕರೇ. ಕರೆಕ್ಟು. ಅಲ್ರಿ, ಮುಂದೇನು ಎಡ್ಡಿಜಿ ಮಾತು ಕೇಳ್ತಾರಂತೀರೇನು? ಹೇಳಕ್ಕಾಗಲ್ಲ. ಈಗೇನೋ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಈಗಿನ ಮುಖ್ಯಮಂತ್ರಿ. ರೈತರ ಪರವಾಗಿ ಏನೋ ಯೋಜನೆಗಳು ಹಾಕ್ತಾರೆ. ಆ ದುಡ್ಡು 3,500 ಕೋಟಿ 8,500 ಕೋಟಿ ಮನ್ನಾ ಮಾಡಿ ಅಂತಾರೆ. ಅದು ಎಲ್ಲಿ ಮನ್ನಾ ಮಾಡ್ತಾರೋ ನಮಗೆ ಅರ್ಥ ಆಗಲ್ಲ. ದುಡ್ಡೇ ಇಲ್ಲ ಅಂತ ಸರ್ಕಾರದಲ್ಲಿ. ಈ ಥರ ಯಾಕೆ ಬುಡಾಲಜಿ ಬಿಡಬೇಕು ಪೇಪರ್ ಟೈಗರ್ ಆಗಕ್ಕೆ? ಏನಂದ್ರಿ? ಈ ಥರ ಯಾಕೆ ಬುಡಾಲಜಿ ಬಿಡಬೇಕು ಪೇಪರ್ ಟೈಗರ್ ಆಗಕ್ಕೆ? ತಾಕತ್ತಿದ್ರೆ ಬಿಜೆಪಿ ಎಲ್ಲ ದುಡ್ಡು ಹೊಡೆದಿದ್ದೆಲ್ಲ ಪೂರ್ತಿ ಅದು ಒಂದು 30,000-40,000 ಕೋಟಿ ಅದನ್ನೇ ಹಂಚ್ಲಿ ರೈತರಿಗೆ. ಸರ್ಕಾರ ದುಡ್ಡು ಯಾಕೆ? ಜನಗಳ ದುಡ್ಡದು, ಪಾಪ ರೈತರದ್ದೇ ದುಡ್ಡದು, ರೈತರಿಗೆ ಹಂಚ್ತೀವಿ ಅಂದ್ರೆ. ಓಕೆ, ಕರೆಕ್ಟ್ ಬಿಡ್ರಿ. ಅಲ್ರಿ, ಈಶು ಅಂಕಲನ್ನ ಅವ್ರ ಜಾತಿ ಮಂದಿ ನಂಬ್ತಾರನ್ರಿ? ಹೇಳಕ್ಕಾಗಲ್ಲ. ಟ್ರೆಂಡ್ ಯಾವ ತರ ಇರ್ತದೆ ಈಗ ಪ್ರೆಸೆಂಟ್ ಮೂಮೆಂಟ್ ಅವ್ರನ್ನ ನಂಬ್ತಾರೆ. ಹೋಗಲ್ ಬಿಡ್ರಪ್ಪ. ಮತ್ತ ಸಿದ್ದುಬಾಯಿ ಲಾಸ್ಟ್ ಎಲೆಕ್ಷನ್ ಅಂತಾರಲ್ರಿ, ನಿಜ ಅನ್ರಿ? ಸಿದ್ದರಾಮಯ್ಯ ಲಾಸ್ಟ್ ಎಲೆಕ್ಷನ್ ಫಸ್ಟ್ ಎಲೆಕ್ಷನ್ ಆ ಪ್ರಶ್ನೆ ಬೇರೆ. ಸಿದ್ದರಾಮಯ್ಯಗೆ ಏನಾರು ಒಂದು ಸಿದ್ಧಾಂತ ಇದೆಯಾ? ಗೌಡ್ರ ಎಲ್ಲರೂ ಸರಿ ಇಲ್ಲ ಅಂತಿರಲ್ಲ, ಅಕಸ್ಮಾತ್ ನೀವೇನಾದ್ರೂ ಸಿಎಂ ಆದ್ರ ನೀವೇನ್ ಮಾಡ್ತೀರಿ? ನಾನು ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಅದು ವ್ಯಂಗ್ಯವಾಗಿರ್ಬೋದು. ನಾನು ಸೀಟ್ ಕೊಡೋದಾದ್ರೆ 55-60 ವರ್ಷದವರಿಗೆ ಜೆಂಟ್ಸಿಗೆ, ಲೇಡೀಸಿಗಾದ್ರೆ 50 ವರ್ಷದ ಮೇಲೆ. ಅವಾಗ ನಮ್ಗೆ ಪ್ರಾಬ್ಲಮೇ ಇರಲ್ಲ. ಅಲ್ಲ ಓಕೆ, ನೀವು ಸೇಮ್ ಆದ್ರೆ ನಮಗೂ ಭಾಳ ಸಂತೋಷ. ಮತ್ತೆ ಪ್ರಿಪರೇಷನ್ ನಡೆಸಿರೇನ್ರಿ? ಅಲ್ಲ, ನಾನೇನು ಪ್ರಿಪರೇಷನ್ ಮಾಡ್ತಾ ಇಲ್ಲ, ನಾನು ಸುಮ್ಮನೆ ಇದ್ದೀನಿ. ನಾನು ಅದನ್ನೇ ಟಾಮ್ ಅಂತ ಹೇಳ್ತಾ ಇರೋದು. ಎಲೆಕ್ಷನ್ ಅಲ್ಲಿ ದುಡ್ಡು ಖರ್ಚು ಮಾಡಬಾರ್ದು. ಮತ್ತೆ ಎಲೆಕ್ಷನ್ ಅಂದಮೇಲೆ ಖರ್ಚು ಮಾಡ್ಬೇಕಾಗತ್ತಲ್ರಿ? 15 ಮೂಲೆ 45 + 50 ಅಷ್ಟೇನಾ?
ಈಗ ನೀವು 5 ಕೋಟಿ ಖರ್ಚು ಮಾಡಿದ್ರೆ ನಿಮಗೂ ಮತ್ತು ಅವರಿಗೂ ಉಳಿಕೆ ಇಬ್ಬರಿಗೂ ಬಿಜೆಪಿಗೂ ದಳದವರಿಗೂ ವ್ಯತ್ಯಾಸ ನಮಗೂ ವ್ಯತ್ಯಾಸ ಏನು ಕರೆಕ್ಟ್ ಬಟ್ ಇವಾಗ ಜನ ಭಾಳ ಬದಲಾಗಿರ್ಬಿಟ್ರಪ್ಪ ಜನ ಬದಲಾವಣೆ ಆದ್ರೆ ನಾವೇನ್ ಮಾಡಕ್ಕಾಗಲ್ಲ ನಾವು ಜನಗಳನ್ನ ಬದಲಾವಣೆ ಮಾಡ್ಬೇಕು ಅದೇ ನಮ್ಮ ಸ್ಟೈಲು ಹಂಗಂದ್ರೆ ನೀವು ಆರಿಸಿ ಬರಲ್ಲ ಬಿಡ್ರಿ ಆರಿಸಿ ಬರ್ತಿದ್ರೆ ಹೋಗ್ಲಿ ಬಿಡಿ ಕತ್ತೆ ಬಾಲ ಕುದುರೆ ಜುಟ್ಟು ಅವರೇ ಮಾಡ್ಕೊಂಡು ಹೊಡ್ಕೊಂಡು ಸತ್ಕೊಂಡು ಹೋಗ್ಲಿ ನಾನು ಹೇಳೋದು ಅದಲ್ಲ ನಾನು ಆ ಸಿಸ್ಟಮ್ ಒಪ್ಪಲ್ಲ ಹೋಗ್ಲಿ ಬಿಡ್ರಿ ನಾ ತಮಾಷೆ ಮಾಡಿದೆ ಅಲ್ರಿ ಅಂದಾಗೆ ನಿಮ್ಗೆ ಸೆಂಟ್ರಲ್ ಅಲ್ಲಿ ಒಂದು ಪೋಸ್ಟ್ ಸಿಕ್ಕರೆ ಏನ್ ಮಾಡ್ತೀರಿ ಇವತ್ತು ನನಗೇನಾದ್ರೂ ಸೆಂಟ್ರಲ್ ಅಲ್ಲಿ ಪೋಸ್ಟ್ ಕೊಟ್ರೆ ಕೃಷ್ಣನ್ ಬದಲು ಪಾಕಿಸ್ತಾನದವರಿಗೂ ಹೆದರ್ಸ್ತೀನಿ ಇಲ್ಲಿ ಲಿಂಗಾಯತನ ಸಮಾಧಾನ ಮಾಡ್ತೀನಿ ನಿಮ್ದು ಒಳ್ಳೆ ಕತೆ ಆಯ್ತಲ್ಲ ಅದೇನ್ ಮಾಡ್ಬಿಡ್ತೀರಿ ಪಾಪ ನಮ್ಮ SM ಕೃಷ್ಣ ಅವರೇ ಸುಮ್ಮನೆ ಕುಂತಾರ ನಾನೊಂದು ವಿಚಾರ ಹೇಳ ಮೂರ್ಖನ್ಗೆ ಬುದ್ಧಿಯನ್ನು ಗೋರ್ಖಲ್ಲ ಮೇಲೆ ಮಳೆ ಹೊಯ್ದಂಗೆ ಸರ್ವಜ್ಞ ಕೃಷ್ಣ ಹತ್ರ ಏನಿದೆ ಅಂತ ಅವ್ರು ತರ್ತಾರೆ ಕೃಷ್ಣ ಹತ್ರ ದುಡ್ಡಿದೆ ಅಷ್ಟೇ ಹೋಗ್ಲಿ ಬಿಡ್ರಪ್ಪ ಆದ್ರೂ ನೀವು ಭಾರಿ ಮಾತಾಡ್ತೀರಿ ಮತ್ತೆ ಮುಂದಿನ ಸಲ ಸಿಕ್ಕೋಣ ಒಂದ್ ಕಪ್ ಚಹಾ ಕುಡಿತಾ ಮಾತಾಡೋಣ ಅಂತ ಇವಾಗ ನಮ್ಮ ಟೈಮ್ ಆಯ್ತು ಬರ್ತೀವಿ ಬೈ ನೀವೆಲ್ಲ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ ಆಫ್ಟರ್ ದಿ ಬ್ರೇಕ್ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಹೇಳ್ತಾನೆ ತಲೆ ಹರಟೆ